ನಮಸ್ಕಾರ. ಇವತ್ತು ನಾವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂದ್ರೆ ಐಒಸಿಯ ಹೊಸ ಅಧ್ಯಕ್ಷೆ ಕ್ರಿಸ್ಟಿ ಕೋವೆಂಟ್ರಿ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ ಬಹಳ ಮುಖ್ಯವಾದ ನೇಮಕಾತಿ ಇದು. ಹೌದು, ಯಾಕೆಂದ್ರೆ ಇವರು ಐಒಸಿಯ ಮೊದಲ ಆಫ್ರಿಕನ್ ಅಧ್ಯಕ್ಷೆ ಅಷ್ಟೇ ಅಲ್ಲ, ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ. ಮತ್ತೆ ವಯಸ್ಸಿನ ವಿಚಾರದಲ್ಲೂ ಒಂದು ವಿಶೇಷತೆ ಇದೆ ಅಲ್ವಾ? ಅದೇ, ಆಧುನಿಕ ಒಲಿಂಪಿಕ್ ಸ್ಥಾಪಕ ಪಿಆರ್.ಡಿ. ಕೂಬರ್ಟಿನ್ ಅವರ ನಂತರ ಅತ್ಯಂತ ಕಿರಿಯ ಅಧ್ಯಕ್ಷೆ. ಕೇವಲ 41 ವರ್ಷ ಇವರಿಗೆ. ನಿಜಕ್ಕೂ ಗಮನಾರ್ಹ. ನಾವು ಇವತ್ತು ಲಾಸನ್ನಲ್ಲಿರೋ ಐಒಸಿ ಹೆಡ್ ಕ್ವಾರ್ಟರ್ಸ್ನ ಕೆಲವು ಮೂಲಗಳಿಂದ ಮತ್ತೆ ಕ್ರೀಡಾ ವಿಶ್ಲೇಷಣೆಗಳಿಂದ ಸಿಕ್ಕಿರೋ ಮಾಹಿತಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಸರಿ. ಅವರ ಹಿನ್ನೆಲೆ ಏನು, ಅವರ ಮುಂದಿರೋ ಸವಾಲುಗಳು ಯಾವುವು, ಆಮೇಲೆ ಈ ಜಾಗತಿಕ ಕ್ರೀಡಾಲೋಕದ ಜಟಿಲತೆ ಇದೆಯಲ್ಲ, ಅದನ್ನ ಹೇಗೆ ನಿಭಾಯಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಇವರು ಥಾಮಸ್ ಬಾಕ್ ಅವರ ಉತ್ತರಾಧಿಕಾರಿಯಾಗಿ ಬಂದಿದ್ರೂ ಕೂಡ ಇವರ ಕಾರ್ಯಶೈಲಿ ಸ್ವಲ್ಪ ಬೇರೆನೇ ಇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಓ, ಹಾಗಾ? ಹೌದು. ಅಂದ್ರೆ ಅವರದೇ ಆದ ದಾರಿಯಲ್ಲಿ ಹೋಗ್ತಾರೆ ಅನ್ನೋ ಸೂಚನೆಗಳಂತೂ ಖಂಡಿತ ಇವೆ. ಅವರ ಹಿನ್ನೆಲೆನೇ ಬಹಳ ಕುತೂಹಲಕಾರಿ ಅಲ್ವಾ? ರಾಬರ್ಟ್ ಮುಗಾಬೆ ಆಡಳಿತದ ಜಿಂಬಾಬ್ವೆಯಲ್ಲಿ ಅಲ್ಲಿ ಶ್ವೇತವರ್ಣೀಯ ಕ್ರೀಡಾಪಟುವಾಗಿ ಬೆಳೆದವರು. ಆಮೇಲೆ ಎಮರ್ಸನ್ ಮನಂಗಾಗ್ವಾ ಸಂಪುಟದಲ್ಲಿ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಹಾಲು ಆ ಅನುಭವಗಳು ಅಂದ್ರೆ ಜಿಂಬಾಬ್ವೆಯ ಜನಾಂಗೀಯ ಸಂಘರ್ಷ, ರಾಜಕೀಯ ಸ್ಥಿತ್ಯಂತರಗಳು, ಅದನ್ನೆಲ್ಲ ಹತ್ತಿರದಿಂದ ನೋಡಿದವರು. ಬಹುಶಃ ಅದು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನ ನಿಭಾಯಿಸೋಕೆ ಒಂಥರ ಸೂಕ್ಷ್ಮ ರಾಜತಾಂತ್ರಿಕತೆ ಕಲಿತುಕೊಟ್ಟಿರ್ಬೋದು. ಥಾಮಸ್ ಬಾಕ್ ಅವರ ಶೈಲಿಗಿಂತ ಇದು ಭಿನ್ನವಾಗಿರುತ್ತೆ ಅಂತೀರಾ? ಹೇಳಲಾಗ್ತಾ ಇರೋದದೇ. ಬಾಕ್ ಸ್ವಲ್ಪ ಕಟ್ಟುನಿಟ್ಟು ಅಂಟಾರಲ್ಲ, ಇವರು ಅದಕ್ಕೆ ಹೋಲಿಸಿದ್ರೆ ಹೆಚ್ಚು ಸಮ್ಮತದಾಯಕವಾಗಿ ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡ್ಬೋದು ಅಂತ. ಅಂದ್ರೆ ನಿರ್ಧಾರಗಳನ್ನ ತಕ್ಷಣಕ್ಕೆ ತಗೊಳ್ದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋ ಪ್ರಯತ್ನ ಮಾಡಬಹುದು. ಬಹುಶಃ ಹಾಗೆ. ಆದ್ರೆ ಈ ಸಮ್ಮತದಾಯಕ ಧೋರಣೆ ಇದೆಯಲ್ಲ, ಈಗ ಐಒಸಿ ಮುಂದೆ ಇರೋ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸೋಕೆ ಸಾಕಾಗಿತ್ತಾ? ಅದೇ ಪ್ರಶ್ನೆ. ಈಗ ನೋಡಿ, ಮಹಿಳಾ ಕ್ರೀಡಾಪಟುಗಳ ರಕ್ಷಣೆ ಅದು ದೊಡ್ಡ ವಿಷಯ. ಹೌದು. ಆಮೇಲೆ ಮಹಿಳಾ ಕ್ರೀಡೆಗಳಲ್ಲಿ ತೃತೀಯ ಲಿಂಗಿಗಳ ಭಾಗವಹಿಸಿಕೆ ಬಗ್ಗೆ ವಿವಾದಗಳು ಇದೆ. ದಶಕಗಳಿಂದ ಕಾಡ್ತಾ ಇರೋ ಡೋಪಿಂಗ್ ಪಿಡುಗು ಬೇರೆ. ಇವೆಲ್ಲದರ ಜೊತೆಗೆ ಒಟ್ಟಾರೆಯಾಗಿ ಒಲಿಂಪಿಕ್ ಆಂದೋಲನ ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೋಬೇಕಿದೆ. ಪಟ್ಟಿ ದೊಡ್ಡದಿದೆ ನಿಜ. ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಸವಾಲ್ಗಳಿವೆ. ಹೊಸ ಪ್ರಾಯೋಜಕರನ್ನ ತರಬೇಕು. ಅದೇ ಸಮಯದಲ್ಲಿ ಈಗಿನ ಟ್ರೆಂಡ್ ನೋಡಿ, ಪ್ಯಾರಿಸ್ನಲ್ಲಿ ಬ್ರೇಕ್ ಡ್ಯಾನ್ಸಿಂಗ್ ಸೇರ್ಸಿದ್ರು. ಹೌದು, ಹೊಸ ಪ್ರೇಕ್ಷಕರನ್ನ ಸೆಳೆಯೋಕೆ ಇಂಥ ಪ್ರಯೋಗಗಳೂ ಬೇಕು. ಆದರೆ ಆ ಸಾಂಪ್ರದಾಯಿಕ ಕ್ರೀಡೆಗಳ ಮಹತ್ವನೂ ಕಡಿಮೆ ಆಗಬಾರ್ದು. ಈ ಸಮತೋಲನ ಅದು ಬಹಳ ಕಷ್ಟ. ನಿಜ, ಇದೊಂಥರ ಹಗ್ಗದ ಮೇಲಿನ ನಡಿಗೆ. ಆಮೇಲೆ ಇವೆಲ್ಲ ಆಂತರಿಕ ವಿಷಯಗಳಾದ್ರೆ ಹೊರಗಿನ ಪ್ರಪಂಚದ ರಾಜಕೀಯ ಇದೆಯಲ್ಲ, ಅದು ಇದನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡುತ್ತೆ. ಖಂಡಿತ. ಹೌದು ತಾನೆ. ಈಗ ನೋಡಿ, ರಷ್ಯಾದ ಸಂಭಾವ್ಯ ವಾಪಸಾತಿ ಅದು ದೊಡ್ಡ ತಲೆನೋವು. ಮುಂದೆ 2028ರ ಲಾಸ್ ಆಂಜಲೀಸ್ ಒಲಿಂಪಿಕ್ಸ್ ಇದೆ. ಅಲ್ಲಿ ಬಹುಶಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ವ್ಯವಹರಿಸಬೇಕಾಗ್ಬೋದು. ಅಷ್ಟೇ ಅಲ್ಲ, ಈಗ ನಡೀತಿರೋ ರಷ್ಯಾ-ಯುಕ್ರೇನ್ ಯುದ್ಧ, ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರೋ ಉದ್ವಿಗ್ನತೆ, ಇವೆಲ್ಲದರ ಪರಿಣಾಮ ಇರುತ್ತೆ. ಖಂಡಿತ ಇರುತ್ತೆ. ನೇರ ಪರಿಣಾಮ. ಈ ರಾಜಕೀಯ ಸ್ಥಿತಿ 2036ರ ಒಲಿಂಪಿಕ್ಸ್ ಆತಿಥ್ಯದ ಮೇಲೂ ಪರಿಣಾಮ ಬೀರಬಹುದು. ಭಾರತ ಕೂಡ ಆಸಕ್ತಿ ತೋರಿಸಿದೆ ಅಂತ ಕೇಳಿದ್ದೆ. ಹೌದು. ಆದರೆ ಕತಾರ್, ಸೌದಿ ಅರೇಬಿಯಾ ಇಂತಹ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರಗಳು ರೇಸ್ನಲ್ಲಿವೆ. ಅವರ ಬಿಡ್ಗಳು ಕೇವಲ ಕ್ರೀಡೆಗೆ ಸಂಬಂಧಿಸಿದ್ದಾಗಿರೋದಿಲ್ಲ. ಖಂಡಿತ. ಅದರ ಹಿಂದೆ ರಾಜಕೀಯ, ಆರ್ಥಿಕ ಲೆಕ್ಕಾಚಾರಗಳು ಸ್ಪಷ್ಟವಾಗೇ ಇರ್ತವೆ. ಈ ಎಲ್ಲಾ ಬಹು ಆಯಾಮದ ಸನ್ನಿವೇಶಗಳನ್ನ ಕೋವೆಂಟ್ರಿ ಹೇಗೆ ನಿಭಾಯಿಸ್ತಾರ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ, ವಿಶ್ವ ಕ್ರೀಡಾ ಆಡಳಿತದಲ್ಲಿ ಅವರ ಅನುಭವ ಸ್ವಲ್ಪ ಕಡಿಮೆನೇ ಅಲ್ವಾ? ಹೌದು, ಅದು ನಿಜ. ಅವರ ಆರಂಭಿಕ ನಡೆಗಳನ್ನ ನೋಡಿದ್ರೆ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಐಒಸಿ ಸದಸ್ಯೆ ನೀತಾ ಅಂಬಾನಿಯವರ ಬೆಂಬಲ ಎದ್ದು ಕಾಣ್ತಾ ಇತ್ತು. ಆಮೇಲೆ ಐಒಸಿ ಸದಸ್ಯರ ಜೊತೆ 2 ದಿನ ಮುಚ್ಚಿತ ಬಾಗಿಲಲ್ಲಿ ಸಭೆ ಮಾಡಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ದಾರೆ ಅಂತಾನೂ ಮಾಹಿತಿ ಇದೆ. ಓಕೆ, ಈ ಸಮಾಲೋಚನೆಗಳು ಒಳ್ಳೆ ಸ್ಟೆಪ್ಸ್. ಅದೇ ವಿಶ್ವಕ್ರೀಡೆಯ ಈ ಆಡಳಿತಾತ್ಮಕ ಚಕ್ರವ್ಯೂಹ ಇದೆಯಲ್ಲ, ಅದನ್ನ ಭೇದಿಸೋಕೆ ಕೇವಲ ಒಲಿಂಪಿಕ್ ಪದಕ ವಿಜೇತ ಕ್ರೀಡಾಪಟು ಆಗಿದರೆ ಸಾಕಾ? ಅದೇ, ಆಡಳಿತಾತ್ಮಕ ಚಾಣಾಕ್ಷತೆ ಕೂಡ ಬೇಕಾಗುತ್ತೆ. ಅದನ್ನ ಇವರು ಹೇಗೆ ತೋರಿಸ್ತಾರೆ ಅಂತ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಹೇಳೋದಾದ್ರೆ, ಕ್ರಿಸ್ಟಿ ಕೋವೆಂಟ್ರಿಯವರ ಮುಂದಿರೋದು ನಿಜಕ್ಕೂ ದೊಡ್ಡ ಸವಾಲು. ಒಂದ್ ಕಡೆ ಐಒಸಿಯ ಒಳಗಿನ ಸಮಸ್ಯೆಗಳು, ಇನ್ನೊಂದ್ ಕಡೆ ಜಾಗತಿಕ ರಾಜಕೀಯದ ಒತ್ತಡಗಳು.
ಇವೆರದರ ನಡುವೆ ಸಮತೋಲನ ಕಾಯ್ದುಕೊಳ್ಳೋದೇ ಅವರಿಗಿರೋ ದೊಡ್ಡ ಪರೀಕ್ಷೆ. ಇದಕ್ಕೆ ಕೊನೆಯದಾಗಿ ಒಂದು ಯೋಚನೆ ಸೇರಿಸಬಹುದೇ? ಹೇಳಿ. ಈಗ ಜಿಂಬಾಬ್ವೆ ಅಂತಹ ಒಂದು ಕಾಂಪ್ಲೆಕ್ಸ್ ರಾಜಕೀಯ ಜನಾಂಗೀಯ ಪರಿಸರದಲ್ಲಿ ಬೆಳೆದ ಅವರ ಅನುಭವ ಇದೆಯಲ್ಲ, ಅದು ರಷ್ಯಾ ಉಕ್ರೇನ್ ಅಥವಾ ಮಧ್ಯಪ್ರಾಚ್ಯದಂತಹ ಜಾಗತಿಕ ಕ್ರೀಡಾ ಸಂಘರ್ಷಗಳನ್ನು ನಿಭಾಯಿಸೋಕೆ ಹಿಂದಿನ ನಾಯಕರಲ್ಲಿ ಇಲ್ಲದಿದ್ದಂತಹ ಯಾವ ವಿಶೇಷ ದೃಷ್ಟಿಕೋನ ಅಥವಾ ಮಧ್ಯಸ್ಥಿಕೆ ಕೌಶಲ್ಯವನ್ನ ಕೊಡಬಹುದು? ಒಳ್ಳೆ ಪ್ರಶ್ನೆ. ಅಥವಾ ಇನ್ನೊಂದ್ ಕಡೆ ನೀತಾ ಅಂಬಾನಿಯಂತಹ ಪ್ರಬಲ ಮಿತ್ರರ ಪ್ರಭಾವ ಇದೆಯಲ್ಲ, ಅದು ಭವಿಷ್ಯದ ಆತಿಥ್ಯ ಹಕ್ಕುಗಳಂತಹ ನಿರ್ಣಾಯಕ ವಿಷಯಗಳಲ್ಲಿ ಅವರ ನಿಲುವುಗಳನ್ನು ಹೇಗೆ ರೂಪಿಸಬಹುದು? ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಲ್ವಾ? ಹೌದು, ಖಂಡಿತವಾಗಿಯೂ ಕಾದು ನೋಡಬೇಕಾದ ವಿಷಯ ಇದು.